ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮಂಗಳವಾರ ನಮಗೆ ಪೌರ್ಣಮಿ ಬಂದಿದೆ ಅಂದರೆ ಅದು ಇನ್ನೂ ಜಾಸ್ತಿ ಶಕ್ತಿ ಹೊಂದಿರುತ್ತೆ. ಯಾಕಂದರೆ ಅಮಾವಾಸ್ಯೆ ದಿನಗಳನ್ನು ನಾವು ಭಾನುವಾರ ಏನಾದರೂ ಬಂದರೆ ಎಷ್ಟು ಶಕ್ತಿ ಇರುತ್ತೆ ಅಂತ ಹೇಳ್ತೀವಿ, ಅದೇ ಥರ ಪೌರ್ಣಮಿಗೂ ಕೂಡ ಮಂಗಳವಾರ ಅನ್ನೋದು ತುಂಬ ಹತ್ತಿರವಾಗಿರುತ್ತೆ, ತುಂಬ ಶಕ್ತಿ ಹೊಂದಿರುವಂಥದ್ದು. ಹಾಗೆ ಮಂಗಳವಾರ ಎಷ್ಟೋ ಜನ ಈ ಕುಜನಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅಂತಹವರು ನೋಡಿ, ಪೌರ್ಣಮಿ ಕೂಡ ಕೂಡಿ ಬಂದಿದೆ. ನಾವು ಬೇರೆ ಕಡೆ ಎಲ್ಲನೂ ಪೂಜೆ ಅದು ಇದೆಲ್ಲ ಮಾಡಿಸ್ಕೊಳ್ಬೇಕು ಅಂದಾಗ ಎಲ್ರಿಗೂ ಕೂಡ ಆ ವ್ಯವಸ್ಥೆ ಅನ್ನೋದು ಇರೋದಿಲ್ಲ. ಸಾಧಾರಣವಾಗಿ ಮಂಗಳವಾರದ ದಿನಗಳಲ್ಲಿ ನಾವು ಮೈಸೂರು ಬೇಳೆ ಬರುತ್ತಲ್ವ, ಈ ಕೆಂಪು ಬೇಳೆಗಳು, ಅದನ್ನು ಯಾರಿಗಾದರೂ ದಾನವಾಗಿ ಕೊಡ್ತಾ ಬಂದಾಗ ನಮಗೆ ಬಂದಿರುವಂಥ ಯಾವುದೇ ರೀತಿಯಾದಂಥ ಕುಜದೋಷಗಳಿದ್ರೂ ಕೂಡ ನಿವಾರಣೆ ಆಗುವಂಥದ್ದು. ಸಾಲಗಳನ್ನು ಮಾಡ್ಕೊಳ್ಬಾರ್ದು. ಮಂಗಳವಾರದ ದಿನ ಕೆಂಪು ಬಟ್ಟೆಗಳನ್ನು ಧರಿಸ್ಕೊಳ್ಬಾರ್ದು, ದೂರ ಪ್ರಯಾಣ ಮಾಡಬಾರ್ದು. ಇದೆಲ್ಲವೂ ಕೂಡ ಹಿಂದಿನ ಕಾಲದಲ್ಲಿ ಹಿರಿಯರು ಫಾಲೋ ಮಾಡ್ತಾಯಿದ್ರು. ಈಗ ನಾವು ಅದನ್ನೆಲ್ಲವೂ ಕೂಡ ಅಷ್ಟೊಂದು ಕನ್ಸಿಡರ್ ಮಾಡೋದಿಲ್ಲ. ಒಂಥರ ಆ ದಿನಗಳಲ್ಲೇ ಕೆಲಸ ಕಾರ್ಯಗಳು ಇದ್ದಾಗ ನಾವು ನೆಗ್ಲೆಕ್ಟ್ ಮಾಡಿ ಮುಂದೆ ಸಾಗ್ತಾ ಇರ್ತೀವಿ. ಅದು ಮತ್ತೆ ಮತ್ತೆ ನಮಗೆ ಆ ಕಷ್ಟವನ್ನು ತಂದು ಕೊಡುವಂಥದ್ದು. ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿದಾಗ ನಾವು ಮಂಗಳವಾರದ ದಿನ ಈ ದೂರ ಪ್ರಯಾಣ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಇಟ್ಕೊಳ್ಬೇಕಾಗುತ್ತೆ. ಸುಖ ಸುಮ್ಮನೆ ನಾವು ಅದೇ ದಿನವೇ ಮಾಡಬಾರ್ದು ಅನ್ನೋ ಕೆಲಸಗಳನ್ನ ಕೂಡ ನಾವು ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ, ನಾವು ಪ್ರಕೃತಿಗೆ ತದ್ವಿರುದ್ಧವಾಗಿ ಹೋದಾಗ ಅದು ಸಮಸ್ಯೆಗಳಾಗೆ ಉಳಿದು ಬಿಡುತ್ತೆ, ಇನ್ನೂ ಜಾಸ್ತಿ ಕಷ್ಟ ಬರುತ್ತೆ. ಅದಕ್ಕೋಸ್ಕರ ಸಾಲ ಏನಾದರೂ ಇದ್ದರೆ ಇನ್ನೂ ತೀರಿಸೋದಕ್ಕೆ ಪ್ರಯತ್ನಿಸಿ ಸ್ನೇಹಿತರೆ. ಮಂಗಳವಾರ ಹಾಗೂ ಪೌರ್ಣಮಿ ಕೂಡ ಕೂಡಿ ಬಂದಿದೆ. ನಾವು ಎಷ್ಟೇ ಕಷ್ಟಗಳಲ್ಲಿ ಇದ್ದಾಗಲೂ ಕೂಡ ನಮಗೆ ಒಂದು ವ್ಯವಸ್ಥೆ ಅನ್ನೋದು ಇದ್ದೇ ಇರುತ್ತೆ. ಎಲ್ರಿಗೂ ಅಷ್ಟೇ. ಎಲ್ಲ ವ್ಯವಸ್ಥೆಗಳಿಂದ ಕೂಡ ನಾವೇನು ವಂಚಿತರಾಗಿರೋದಿಲ್ಲ. ಯಾವುದೋ ಒಂದಾದರೂ ನಮಗಿದ್ದೇ ಇರುತ್ತೆ. ಅದರಲ್ಲಿ ಒಂದು ದಾನ ಧರ್ಮ ಅನ್ನೋದು ಈ ರೀತಿಯ ದಿನಗಳಲ್ಲಿ ಮಾಡಿಕೊಂಡಾಗ ನಮಗಿರುವಂಥ ಸಮಸ್ಯೆಗಳು ಕೂಡ ಬೇಗ ದೂರ ಆಗುತ್ತೆ. ಯಾಕಂದರೆ ಅದಕ್ಕೆ ಬೇಕಾಗಿರುವಂಥ ತುಂಬ ಆ ನಿರ್ಗತಿಕರಿಗೆ ಏನಾದರೂ ನಾವು ಕೊಟ್ಟಾಗ ಅವರು ಮನಸ್ಫೂರ್ತಿಯಿಂದ ನಮಗೆ ಆಶೀರ್ವಾದ ಅನ್ನೋದು ಕೊಡ್ತಾರೆ. ಅದಕ್ಕೋಸ್ಕರ ಈ ದಿನಗಳಲ್ಲಿ ಪೂರ್ತಿಯಾಗಿ ಅದು ಅವಶ್ಯಕತೆ ಇರುತ್ತೆ ಅನ್ನುವಂಥವ್ರಿಗೆ ಕೊಟ್ಟಾಗ ಮಾತ್ರ ಅದರ ಬೆಲೆ ನಮಗೆ ಕಟ್ಟೋದಕ್ಕೆ ಕೂಡ ಆಗೋದಿಲ್ಲ. ಅಷ್ಟೊಂದು ಒಂದು ಬ್ಲೆಸ್ಸಿಂಗ್ ಅನ್ನೋದು ಸಿಗುತ್ತೆ. ಈ ದಿನ ಈ ರೀತಿ ಮಾಡ್ಕೊಳ್ಳಿ. ತುಂಬ ಮುಖ್ಯವಾಗಿ ನಮಗೆ ಪೌರ್ಣಮಿ ಕೂಡಿ ಬಂದಿರೋದ್ರಿಂದ ಮನಸ್ಸಿನ ಕಾರಕ ಚಂದ್ರನು ಯಾವಾಗಲೂ ಅಷ್ಟೇ. ಪೌರ್ಣಮಿಯ ಒಂದು ದಿನಗಳು ನಮಗೆ ಹತ್ತಿರ ಬರ್ತಾ ಇದೆ ಅಂದರೆ ಮನುಷ್ಯನ ಮನಸ್ಥಿತಿ ಅನ್ನೋದು ಹತೋಟಿಯಲ್ಲಿ ಇರೋದಿಲ್ಲ. ಕಂಪ್ಲೀಟಾಗಿ ನಾವು ಏನೆಲ್ಲ ಯೋಚನೆಗಳು ಮಾಡ್ತಾ ಇರ್ತೀವಿ, ಬೇಡದ ವಿಚಾರಗಳ ಬಗ್ಗೆ ಜಾಸ್ತಿ ಮನಸ್ಸು ಒಲವು ತೋರಿಸ್ತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡಬಹುದು. ಆಗ ನಾವು ಸುಮ್ಮನೆ ಯಾರ ಮೇಲೆ ಆದರೂ ಜಗಳ ಮಾಡುವಂಥದ್ದು, ಕಿರಿಕ್ ಮಾಡಿಕೊಳ್ಳುವಂಥದ್ದು, ಈ ಥರ ಒಂದು ಹುಡುಕೊಂಡು ಹೋಗ್ತಾ ಇರ್ತೀವಿ. ಅಥವಾ ನಮ್ಮ ಮೇಲೇ ಅದರ ಪ್ರಭಾವ ಅನ್ನೋದು ಬೀರ್ತಾ ಇರುತ್ತೆ. ಕಣ್ಣೀರಾಗ್ತೀವಿ, ನೋವಾಗುತ್ತೆ, ಕಷ್ಟ ಇರುತ್ತೆ. ಅದು ಮನೆ ಮೇಲೂ ಕೂಡ ಸೇಮ್ ಇದೇ ಥರ ಅದರ ಪ್ರಭಾವ ಬೀರೋದ್ರಿಂದ ಒಂದು ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಒಂದು ಪ್ಲೇಟನ್ನು ತಗೊಳ್ಳಿ. ಈ ಒಣಮೆಣಸಿನಕಾಯಿ ತೊಟ್ಟು ಮುರಿಯದೆ ಒಂದು 5 ತಗೊಳ್ಳಿ ಸ್ನೇಹಿತರೆ. ಅದನ್ನು ತಗೊಂಡಿದ್ದೆ ವೈಟ್ ಕಲ್ಲರಲ್ಲಿರುವಂಥ ಯಾವುದೇ ಒಂದು ಬಿಳಿ ಬಣ್ಣದ ಹೂವು ಇಡಬೇಕು. ಗುಲಾಬಿ ಇದ್ದರೂ ಕೂಡ ನೀವು ಇಡಬಹುದು. ಇಲ್ಲಾಂದರೆ ಬೇರೆ ನಿಮಗೆ ಯಾವುದು ಬಿಳಿ ಬಣ್ಣದಲ್ಲಿ ಸಿಗುತ್ತೋ, ಅವೈಲಬಲ್ ಇರುತ್ತೋ ಆ ಹೂವನ್ನು ಇಡಿ. ಇದನ್ನು ನಾವು ಇಟ್ಟಾಗ ಏನಾಗುತ್ತೆ, ಈ ಖಾರ ಹುಳಿ ಇದೆಲ್ಲವೂ ಕೂಡ ಜ್ಯೇಷ್ಠಾದೇವಿಗೆ ಇಷ್ಟ. ಇದನ್ನು ಹೊರ್ಗಡೆಯಿಂದನೇ ತಗೊಂಡು ತಿಂದ್ಕೊಂಡು ಹಂಗೆ ವಾಪಸ್ ಹೋಗ್ಬಿಡ್ತಾರೆ, ಮನೆ ಒಳಗಡೆ ಬರೋದಿಲ್ಲ. ಅದಕ್ಕೋಸ್ಕರ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ಪ್ರಕೃತಿಯಲ್ಲಿ ಶಕ್ತಿ ಜಾಸ್ತಿ ಇರೋದ್ರಿಂದ ನಾವು ಹೊಸ್ಲತ್ರ ಎಲ್ಲ ನಿಂಬೆಹಣ್ಣೆಲ್ಲ ಇಟ್ಟಾಗ ಏನಾಗುತ್ತೆ, ಆ ನಕಾರಾತ್ಮಕ ಶಕ್ತಿ ಅನ್ನೋದು ಮನೆ ಒಳಗಡೆ ಪ್ರವೇಶ ಆಗೋದಿಲ್ಲ, ಮನೆಯಿಂದ ಹೊರಗಡೆ ಹಂಗೆ ಹೋಗ್ಬಿಡುತ್ತೆ ಹೊಸ್ಲಿಂದ ನೋಡಿಕೊಂಡು ಅನ್ನೋದಕ್ಕೆ ಈ ಪರಿಹಾರಗಳನ್ನು ನಾವು ಮಾಡಿಕೊಳ್ಳುವಂಥದ್ದು. ತುಳಸಿ ದಳಗಳನ್ನು ಇಡಬೇಕು. ತುಳಸಿ ದಳಗಳು
ಶ್ರೀ ಮಹಾವಿಷ್ಣುವಿಗೆ ತುಂಬ ಇಷ್ಟ. ಲಕ್ಷ್ಮೀ ದೇವಿನೇ ತುಳಸಿ ಗಿಡ ಅಂದರೆ ಬೇರೆ ಯಾರೂ ಅಲ್ಲ. ಆ ತಾಯಿ ನಮಗೆ ಸಿರಿ ಸಂಪತ್ತು, ಆರೋಗ್ಯ, ಆಯುಷು ಎಲ್ಲವನ್ನು ಕೊಟ್ಟು ಸದಾಕಾಲ ನಮ್ಮನ್ನು ಕಾಪಾಡೋದಕ್ಕೆ ನೀವು ತುಳಸಿ ದಳಗಳನ್ನು ಸ್ವಲ್ಪ ಇಟ್ಕೊಂಡು ₹1 ಕಾಯಿನನ್ನು ಫಸ್ಟು ತೊಳೆದು ಇಟ್ಕೊಂಡಿರಬೇಕು. ನೀವು ಯಾವಾಗಲೂ ಅಷ್ಟೇ ಯಾವುದೇ ಪರಿಹಾರ ಮಾಡಲಿ ದುಡ್ಡಿಂದ ಮಾಡಬೇಕಾದ್ರೆ ಆ ಕಾಯಿನನ್ನು ತೊಳೆದು ಕ್ಲೀನಾಗಿ ಇಟ್ಕೊಂಡಿರಿ. ಇಷ್ಟನ್ನು ನಾವು ಇಟ್ಟಾದಮೇಲೆ ಏನು ಮಾಡಬೇಕು, ನಮ್ಮ ಮನೆಯಲ್ಲಿ ಕ್ಲೀನಾಗಿ ಒಂದು ಕಡೆಯಿಂದ ತೋರಿಸ್ಕೊಂಡು ಬಂದುಬಿಡಬೇಕು. ಇದನ್ನು ತೋರಿಸ್ಕೊಂಡು ಬಂದಾಗ ಸೀದಾ ತಗೊಂಡು ಬಂದು ಹೊರಗಡೆ ನಿಮಗೇನಾದರೂ ವ್ಯವಸ್ಥೆ ಇದೆ, ಮನೆಯಿಂದ ಹೊರಗಡೆ ಹೊಸ್ತಿಲ ಹತ್ರ ಇದೆ ಜಾಗ ಇಡೋದಕ್ಕೆ ಈ ಪ್ಲೇಟನ್ನು ಅನ್ನೋದಾದರೆ ಇಡಿ ಸ್ನೇಹಿತರೆ. ಯಾಕಂದರೆ ಆಗ ಆ ಜ್ಯೇಷ್ಠಾದೇವಿ ಅನ್ನೋದು ಮನೆ ಒಳಗಡೆ ಬರೋದಿಲ್ಲ. ನಕಾರಾತ್ಮಕ ಶಕ್ತಿ ಅನ್ನೋದು ಯಾವುದೇ ರೂಪದಲ್ಲೂ ಕೂಡ ಬರೋದಿಲ್ಲ. ಒಳ್ಳೆಯದು ಬರಬೇಕು ಅಂದರೂ ಕೆಟ್ಟದ್ದು ಬರಬೇಕು ಅಂದರೂ ಕೂಡ ನಮ್ಮ ಮನೆಯ ಮೇನ್ ಡೋರಿಂದನೇ ಎಂಟ್ರೆನ್ಸಿಂದನೇ ಬರಬೇಕಾಗುತ್ತೆ. ಅದಕ್ಕೆ ಯಾವಾಗಲೂ ಶುದ್ಧವಾಗಿ ಇಟ್ಕೊಂಡಿರಬೇಕು. ಬಾಗಿಲನ್ನು ಓಪನ್ನಲ್ಲೇ ಇಟ್ಟಿರಬೇಕು. ತೊಳೆದು ನಾವು ಅರಿಶಿನ ಕುಂಕುಮ ಇಟ್ಟು ಹೂವನ್ನು ರಂಗೋಲಿಯನ್ನು ಹಾಕಿ ಇಡಬೇಕು ಅಂತ ಹೇಳುವಂಥದ್ದು. ಯಾವಾಗಲೂ ಈ ಥರ ಮಾಡಿದಾಗ ಆ ಹೊಸ್ತಿಲ ಬಳಿ ನಾವು ಈ ರೀತಿಯ ಪರಿಹಾರಗಳನ್ನು ಸದಾಕಾಲ ಯಾರು ಮಾಡ್ಕೊಳ್ತಾರೆ ನೋಡಿ, ಅವ್ರ ಮನೆಯಲ್ಲಿ ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀದೇವಿ ಬಂದು ನೆಲೆಸ್ತಾರೆ. ಅಷ್ಟು ಇಷ್ಟ ತಾಯಿಗೆ. ಯಾವಾಗಲೂ ನಾವು ನೀಟಾಗಿ ಇಟ್ಕೊಂಡಾಗ ಕಲಿಯುಗದ ದೈವ ಅಂತಲೇ ಹೇಳ್ಬೋದು ಸ್ವಾಮಿಯನ್ನು. ಭಗವಂತನಿಗೆ ಎಲ್ಲವೂ ಗೊತ್ತು. ಭಗವಂತನು ನಮ್ಮ ಕಷ್ಟ ನಷ್ಟ ಬಾಧೆ ಕಣ್ಣೀರು ಎಲ್ಲವನ್ನು ಒರೆಸ್ತಾನೆ. ಅದಕ್ಕೂ ಕೂಡ ಆ ಸಮಯ ಅನ್ನೋದು ಬರಬೇಕಾಗುತ್ತೆ. ಅದನ್ನು ನಾವು ತಾಳ್ಮೆಯಿಂದ ಸ್ವಲ್ಪ ನಂಬಿಕೆ ಇಟ್ಟು ವೆಯ್ಟ್ ಮಾಡಿದಾಗ ನಮಗೆ ಏನು ತಲುಪಬೇಕೋ ಅದನ್ನು ಕೊಡುವಂಥದ್ದು ದೇವರೇ ಮಾಡ್ತಾರೆ ಸ್ನೇಹಿತರೆ, ಭಗವಂತನು. ಅದಕ್ಕೋಸ್ಕರ ಸದಾಕಾಲ ಹೊಸ್ತಿಲನ್ನು ನಾವು ತೊಳಿತೀವಿ, ರಂಗೋಲಿನೂ ಬಿಡ್ತೀವಿ. ಅರಿಶಿನ ಕುಂಕುಮ ಇರೋದಿಲ್ಲ, ಆದರೆ ಸ್ವಲ್ಪ ಇಟ್ಟು ನಾವೇನು ಅದಕ್ಕೇನು ಜಾಸ್ತಿ ಬಳಿಬೇಕು ಅಂತಿಲ್ಲ, ಸಿಂಪಲ್ಲಾಗೆ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಮಾಡಿಕೊಂಡಾಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಮನೆ ಅನ್ನೋದು. ನಮಗೂ ಕೂಡ ಸಮಾಧಾನವಾಗಿ ಇರುತ್ತೆ. ಈ ಥರ ನೀವು ಈ ದಿನ ಮಾಡ್ಕೊಳ್ಳಿ. ಇದನ್ನು ಈ ಪರಿಹಾರವನ್ನು ಬಂದು ಸಂಜೆ ನೀವು ಮಾಡ್ಕೊಳ್ಬೇಕಾಗುತ್ತೆ. ಈ ತಂತ್ರ ಪರಿಹಾರಗಳನ್ನೆಲ್ಲ ಸಂಜೆಯ ಮೇಲೆ ಮಾಡಿಕೊಂಡಾಗ ಪ್ರಕೃತಿಯಲ್ಲಿ ಕೂಡ ಆ ಕೆಟ್ಟ ಪ್ರಭಾವ ಅನ್ನೋದು ಜಾಸ್ತಿ ಅದೇ ಸಮಯಕ್ಕೆ ಬರುವಂಥದ್ದು. ಅದನ್ನು ತಡೆಗಟ್ಟುವ ಶಕ್ತಿ ಇದಕ್ಕಿದೆ. ಇನ್ನು ಅದನ್ನು ಮಾರಲ್ಲಿಟ್ಟಿರುವಂಥ ₹1 ಮಾತ್ರ ಯಾರಿಗಾದರೂ ದಾನ ಕೊಡಿ. ನಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು, ಮನೆಯ ಒಳಗಡೆ ಬರಬೇಕು ಅಂತ ಇರುವಂಥ ನಕಾರಾತ್ಮಕ ಶಕ್ತಿ ಎರಡನ್ನೂ ಕೂಡ ಅದು ಅಬ್ಸರ್ವ್ ಮಾಡಿರುತ್ತೆ. ಅದಕ್ಕೋಸ್ಕರ ಅದನ್ನು ನೀವು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬಂದ್ರೇ ಒಳ್ಳೆಯದು. ಇಷ್ಟು ಮಾಡಿಕೊಂಡ್ರೆ ಸಾಕು, ಎಲ್ಲವೂ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.